ಹಾಯ್. 3 ದಿನದಿಂದ ಜರ್ನಿ ಮಾಡಿ ನಾವಿವತ್ತು ಹೋಗ್ತಿದೀವಿ ಟ್ರಕ್ಕಿಂಗ್. 8 ಬ್ಯಾಚಸ್ ಇದೆ. ऐसा लग रहा है कि दिल गार्डन हो गया. 2 मेगापिक्सल का कैमरा लेके इधर ಟ್ವಿನ್ನಿಂಗ್ ಬಂದ್ರು ಅಲ್ಲಿ ಕುತ್ಕೊಂಡು ಏನ್ ಮಾಡ್ತಿರೋ ಬ್ರೋ ಎಲ್ಲ ಫೋಟೋ ನಾನಿದ್ದೀನಂತ ಅವರೆಲ್ಲ ಬೇಗ ಬಂದ್ರು ಅಷ್ಟೇ. ಆಯ್ತು ನನಗೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಮನಾಲಿಗೆ ಬಂದಿದ್ದೀವಿ. ಜಸ್ಟ್ ಬೆಳಿಗ್ಗೆ ರೀಚ್ ಆದ್ವಿ ಅಷ್ಟೇ. ಹಬ್ಬ ಫುಲ್ ಚಳಿ ಚಳಿ ಚಳಿ. ನೋಡಿ ಗಾಯ್ಸ್, -3 ಡಿಗ್ರಿ ಇದೆ ಸದ್ಯಕ್ಕೆ. ಇನ್ನು ಎಷ್ಟಾಗುತ್ತಂತ ಗೊತ್ತಿಲ್ಲ. ಚಳಿಯಲ್ಲಿ ವಿಘ್ನೇಶ್ ತುಂಬ ಬಿಳಿಯಾಗಿಬಿಟ್ಟಿದ್ದಾನೆ. ಚಳಿ ಗಾಯ್ಸ್. ಅದೇ ಬೇಂತಲ್ಲ ರೆಂಟ್ ಹಂಗಲ್ಲ ರೆಂಟ್ ಇಲ್ಲ ರೆಂಟ್ ಇಲ್ಲ ರೈಡ್ ಅದಕ್ಕೆ ಒಂದು ರೋಡಿಗೆ ಹಾಕೊಂಡು ಹಿಂಗೆ ಬರ್ತಾ ಅಷ್ಟೇ. ಏನೋ ಸರ್ ಹೆಲಿಕಾಪ್ಟರ್ ಚಿಕ್ಕ ಮಕ್ಕಳು ನೋಡ್ತಾ ನಿಂತ್ಕೊಂಡಿದ್ದಾರೆ. ಈಗ ನಾವು ಪುನಃ ಇಲ್ಲಿಂದ ಹೊರಟಿದ್ದೀವಿ. ಅಲೆಮಾರಿ ಜೀವನ ನಮಗೆ. ನಮಗೆ ಹೆಲ್ಪ್ ಮಾಡ್ತಿದ್ದಾರೆ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರೀತಿಯ ಅಣ್ಣ ವಿಘ್ನೇಶ್ ಅಣ್ಣನ್ಗೆ ನಮ್ಮ ಕ್ಯಾಂಪ್ ಸೈಟ್ ಇದು ಅಂತ ಅಂದ್ಕೊಂಡಿದ್ದೀವಿ. ನಮಗೆ ಗೊತ್ತಿಲ್ಲ. ಹಿಂಗೆ ಇದೇ ಆಗಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದು ಆಗದೆ ಇದ್ರೆ ಬೇಜಾರಾಗುತ್ತೆ. ಅದಕ್ಕೆ ಪರವಾಗಿಲ್ಲ, ಹೋಗೋಣ ಬನ್ನಿ. ನಮಗಿದೆ. ಹಾಯ್ ಫ್ರೆಂಡ್ಸ್, ಆಗಾಯಿತು. ಫೈನಲಿ ನಾವು ನಮ್ಮ ಕ್ಯಾಂಪ್ ಸೈಟಿಗೆ ತಲುಪ್ತಾ ಇದ್ದೀವಿ. ಫೈನಲಿ 3 ದಿನದಿಂದ ಜರ್ನಿ ಮಾಡಿ ಇವತ್ತು ನಾವು ಬಂದಿದ್ದೀವಿ. ನಾವು ಇದು ಬಾಯ್ಸಿಗಿದೆ ಈ ಟೆಂಟು, ಹಾಗೆ ಇಲ್ಲಿ ಗರ್ಲ್ಸ್ಗೆ. ನಾವಿರುವಂಥ ಟೆಂಟ್ ಬಂದುಬಿಟ್ಟು ಇದು. ನಾವು ಈ ಟೆಂಟಲ್ಲಿ ಒಂದು 10 ಜನ ಇದ್ದೀವಿ. ಫುಲ್ ಚಿಂದಿ ಆಗಿದೆ. ಫುಲ್ ಬ್ಯಾಗ್. ನಾನು ಇರಲ್ಲ. ಅದು ಯಾಕೆ ಹಾಂಟೆಡ್ ಹೌಸ್ ಥರ ಕಾಣ್ತಿತ್ತು ಮೇಲಲ್ಲಿ. ಚೆನ್ನಾಗಿದೆ ಅಲ್ಲ? ಹಾಂಟೆಡ್ ಹೌಸ್ ಥರನೇ ಇತ್ತು. ಇವು ಅಂಡರ್ ಯೂಸಲ್ಲಿ ಇಲ್ಲ ಅದು. ಬಾಳು ಬಿದ್ದು ಹೋಗಿದೆ. ಎಲ್ಲಿಗೆ ಹೋದರೂ ನಮ್ಮ ರೇಂಜರ್ಸು ಲೇಟಾಗಿ ಬರೋದು. ಮೇಕಪ್ಪು ನಿಮ್ಗದು ಕಾಣ್ತದಿಲ್ಲ. ನನ್ನ ಮುಖದಲ್ಲಿ ಎಲ್ಲಿ ಮೇಕಪ್ ಕಾಣ್ತೈತೆ? ನಾವು ಮೇಕಪ್ ಎಲ್ಲ ಮಾಡಿಲ್ಲ. ಯಾರು ಹೇಳ್ತಿರೋದು? ನಾವು ಮೇಕಪ್ ಎಲ್ಲ ಮಾಡಲ್ಲ. ಚೂರ ಅಂದ್ರೆ ಇವ್ರು ಬೇಗ ಕರೆದ್ರ ಬೇಗ ಬಂದ್ವಿ. ಆದ್ರೆ ಹುಡುಗ್ರೆ ಬಂದಿಲ್ಲ ಇನ್ನು. ಅವರು ಇಟ್ಟದು ಒಂದಕ್ಕೆ ಒಳ್ಳೆದೇ ಗೊತ್ತಾ. 8 ಬ್ಯಾಚಸ್ ಇದೆ. ಆಂಬ್ಯುಲೆನ್ಸ್, ಬ್ಲಡ್ ಡೋನರ್, ಇಕೋಲಜಿಸ್ಟ್, ಡಿಸಾಸ್ಟರ್ ಹಾಗೂ ಸ್ಯಾನಿಟೇಷನ್. ಇದು ನಂದು ರಾಜ್ಯ ಪುರಸ್ಕಾರ. ಇದು ನಮ್ದು ಶೂ. ಇದು ನಿಪುಣ್ ಬ್ಯಾಡ್ಜ್. ಹಾಗೆ ಇವರು ನಿಪುಣ್ ಎಕ್ಸಾಮ್ ಬರೆದಿದ್ದಾರೆ. ಇವರ ಹತ್ರ ಪಾಸ್ ಆಗಿದ್ದಾರೆ. ಇವ್ರಿಗೆ ನಿಪುಣ್ ಬ್ಯಾಡ್ಜ್ ಸಿಗ್ಲಿಲ್ಲ. ಆ ನಿಪುಣ್ ಎಕ್ಸಾಮ್ ಟೈಮಲ್ಲಿ ಅವರು ಮಾಡಬೇಕಾಗಿರೋ ಬ್ಯಾಡ್ಜ್ ಬಂದ್ಬಿಟ್ಟು ಸ್ಯಾನಿಟೇಷನ್ ಬ್ಯಾಡ್ಜ್ ಇಲ್ಲಿದೆ. ಹಾಗೆ ಇವ್ರ ಹತ್ರನೂ ಸ್ಯಾನಿಟೇಷನ್ ಇದೆ. ಇವಳು ಇನ್ನು ಫ್ರೆಶರ್, ಇವಳ ಹತ್ರ ಇಲ್ಲ ಯಾವ ಬ್ಯಾಡ್ಜಸ್ಸು. ಹಾಗೆ ನಾವೀಗ ಹೋಗ್ತಿದ್ದೀವಿ. ಅಲ್ಲಿ ಮೇಲ್ಗಡೆ ಒಂದು ತೋರ್ತಿದೆ ಅಲ್ಲ, ಆ ಫಾಲ್ಸ್ಗೆ. ನಮ್ಮ ಗರ್ಲ್ಸ್ ಎಲ್ಲ ಇದ್ದಾರೆ, ರೇಂಜರ್ಸ್. ಲೈನಲ್ಲಿ ಹೋಗ್ತಾ ಇದ್ದೀವಿ. ಈಗ ಎಲ್ರಿಗೂ ಎನರ್ಜಿ ಇದೆ. ಸ್ವಲ್ಪ ಹೊತ್ತಲ್ಲಿ ಹೇಗಿರ್ತಾರೆ ಅಂತ ನೋಡೋಣ.
ಇಲ್ಲಿಂದ ಸ್ನೋ ನಮಗೆ ಚೆನ್ನಾಗಿ ತೋರ್ತಿದೆ. ಆಸೆ ಆಗ್ತಿದೆ ಅದರ ಹತ್ರ ಹೋಗ್ಬೇಕಂತ. ಹೌದು, ನಮಗೆ ಕರ್ಕೊಂಡು ಹೋಗೋದು ನಾಳೆನೋ ನಾಡಿದ್ದು ಯಾವತ್ತೋ ನಮಗೆ ಗೊತ್ತಿಲ್ಲ. ಫೋಟೋಶೂಟ್ ನಾವಂತೂ ಕಾಯ್ತಾ ಇದ್ದೀವಿ. ಫೋಟೋಶೂಟ್ ಮಾಡೋಕ್ಕಂತ ಆಸೆ ಇಟ್ಕೊಂಡು ಬಂದಿದ್ದೀವಿ. ನಾವು 3 ಜನ ಸೇಮ್ ಶಾಖೆ. ಹಿಂದ್ಗಡೆ ನಮ್ಮ ಬಾಡಿ ಗಾರ್ಡ್ ಬರ್ತಿದ್ದಾನೆ, ಎಲ್ಲ ವಿಡಿಯೋ ಮಾಡಿಕೊಂಡು. ಹಾಯ್ ಹಲೋ ಚೋಡು. ಒಂದು ವಾರ 2 ವಾರ ಇರ್ತದೆ. ಟ್ರಕ್ಕಿಂಗಲ್ಲಿ ನಾನೇ ಫಸ್ಟ್ ಅಂತ ಇದರಲ್ಲೇ ಗೊತ್ತಾಗುತ್ತೆ. ನಾನೇ ಬೇಗ ಬಂದೆ. ಆದರ್ಶ ಹೇಗೆ ಅನ್ನಿಸ್ತಿದೆ? ದಿಲ್ ಗಾರ್ಡನ್ ಗಾರ್ಡನ್ ಹೋಗಯ. ನಿಮ್ಗೆ ಏನು ಅನ್ನಿಸ್ತಿದೆ? ಟ್ವಿನ್ನಿಂಗ್ ಗಾಡಿ ನೋಡಿ. 2 मेगापिक्सल का कैमरा लेके इधर इधर चाय 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 माउंटेन ड्यू ಇಲ್ಲೊಂದು ಗುಲಾಬಿ ಗಿಡ ಇದೆ, ದರ್ಶನಿಗೆ ಬೇಕಂತ ಅವ್ನ ಹುಡುಗಿಗೆ ಕೊಡ್ಲಿಕ್ಕೆ. ಆದ್ರೆ ಏನ್ ಮಾಡೋದು, ಅವನಿಗೆ ಹುಡುಗಿನೇ ಇಲ್ಲ. ನಮ್ಮ ಹುಡುಗಿರು ತುಂಬಾ ಸ್ಲೋಪ. ನಮ್ಮ ಹುಡುಗಿರು ತುಂಬಾ ಸ್ಲೋ, ಸುಸ್ತಾಗ್ಬಿಟ್ಟಿದ್ದಾರೆ. ಯಾರು ಇದ್ರು? ಪ್ರತೀಕ್ಷಾ ಬಿದ್ಲಂತೆ, ಎತ್ತಲಿಕ್ಕೆ ಹುಡುಗ ಇಲ್ಲ. ನಾವು ಕುತ್ಕೊಂಡ್ಲಿಕ್ಕೆ ಬಂದ್ವಿ. ಇನ್ನು ಖಾಲಿ ಅರ್ಧ ದಾರಿ ಬಂದಿದಂತೆ, ಇನ್ನೂ ಅರ್ಧ ದಾರಿ ಇದೆ ಅಂತೆ. ನಂಗೆ ಗೊತ್ತಿಲ್ಲ, ಅವಾಗಿಂದ ನಮ್ದು ಅರ್ಧ ದಾರಿ ಆಗಿದೆ ಅಂತ ಹೇಳ್ಕೊಂಡು ಬಂದ್ವಿ. ಇನ್ನೊಂದು ಅರ್ಧ ದಾರಿ ಆಗಿಲ್ಲ, ತುಂಬಾ ದೂರ ಇದೆ. ಸೆಕೆ ಆಗ್ತಿದೆ, ಚಳಿ ಆಗ್ತಿದೆ. ಕಿಶನ್ ತುಂಬಾ ಲೇಟಾಗಿ ಬರ್ತಿದ್ದಾನೆ. ಏನಾಯ್ತು ಕಿಶನ್, ಯಾಕೆ ಲೇಟ್ ಬಂದೆ? ಯಾರಿದು? ಆದರ್ಶ್. ಕಿಶನ್ ಅವಂದು ಶೇಡ್ಸ್ ಹಾಕ್ತಿದ್ದಾನೆ. डॉगी ब्रो यो ब्रो ಹಾಕಿ ಹಾಕೋಣ. यो ब्रो ಎಲ್ಲ ಫೋಟೋ ತೆಗಿದೆ. ಯಾವುದು ನಿನ್ ಕನ್ನಡ ಕೊಡು. ಮಾನ್ಸೂನಲ್ಲಿ ಬಂದಿದ್ರು ಅವರು. ಇಲ್ಲಿನ ಮನೆಗಳಂತೂ ಸಖತ್ತಾಗಿದೆ, ಚೆನ್ನಾಗಿದೆ. ಇಲ್ಲಿನ ಮನೆಗಳು ಫುಲ್ ಹತ್ರವಾಗಿದೆ. ದೂರದಲ್ಲಿ ನಮ್ಮ ಕ್ಯಾಂಪ್ ಸೈಟ್ ಒಂದು ಅಲ್ಲಿ ಇರ್ಬೋದು. ಇಲ್ಲಿ ಬರ್ತಿದ್ದಾರೆ ಇನ್ನು, ತುಂಬ ಸ್ಲೋ. ಅಲ್ಲ ವಿಜಯಣ್ಣ, ಅದು ಬೇಕಾ ನಿಮ್ಮ ಜೊತೆ? ಅದು ಬೇಕಾ ನಿಮ್ಮ ಜೊತೆ? ಬಾಡಿ ಗಾರ್ಡ್ ಮುಂದೆ ಹತ್ಕೊಂಡು ಬಂದ್ರು ಅಲ್ಲಿ ಕುತ್ಕೊಂಡು ಏನ್ ಮಾಡ್ತಿರೋ? ಬಂದ್ರು ಬಾರೋ ಹಂದಿ ಮುಖದವನೇ ಬಂತು ಬಂತು ಬಂತು. ಇವ್ರು ಕರೆದ್ರೆ ಇದೇ ಬರೋದು. ಹೇ ವಿಘ್ನೇಶ್ ಫ್ರೆಂಡ್. भाई तुम्हारा नहीं है भाई, आगे जाओ. ಏನ್ರಿ ಮೀಡಿಯಾ? ಏನ್ರಿ ಮೀಡಿಯಾ? ದರ್ಶನ್ ನಿನ್ ಡೈಲಾಗ್ ಹೇಳ್ತಿದ್ದ ನೋಡು. ಇಲ್ಲಿನ ಸ್ಪೆಷಲ್ ತಿಂಡಿ ನಮ್ಗೆ ಇಲ್ಲಿ ಸಿಕ್ಕಿದೆ. 50 ರೂಪಾಯಿಗೊಂದು, 50 ರೂಪಾಯಿಗೆ 2. ಹಲಸಿನಣ್ಣನ್ನ ಕರಟಿ ಹಾಕಿ ಕೊಟ್ಟಿದ್ದಾರೆ, ಅದೇ ಸ್ಪೆಷಲ್. ಹೇಗಿದೆ ಹೇಗಿದೆ ಹೇಗಿದೆ? ಇವ್ರ ಹತ್ರ ಎಲ್ಲ ತುಂಬ ತರಹದ ಕೈಯಲ್ಲಿ ಹೊಲೆದ ಸಾಕ್ಸ್, ಹ್ಯಾಟ್ ಎಲ್ಲದೂ ಇದೆ. ತುಂಬ ಮೇಲೆ ಬಂದ್ವಿ, ಆದರೂ ನಮ್ಮದು ಟ್ರಕ್ಕಿಂಗು ಮುಗಿಲಿಲ್ಲ, ಸುಸ್ತಾಗಿದೆ. ನಮ್ಮದು ಎಲ್ಲ ಮಕ್ಕಳು ತುಂಬ ಸ್ಲೋ ಇದ್ದಾರೆ. ಫಾಸ್ಟ್ ಇರೋರು ಇವ್ರು 3 ಜನ, ನಾನಿದ್ದೀನಂತ ಅವರೆಲ್ಲ ಬೇಗ ಬಂದರು ಅಷ್ಟೇ. ನೋವೇ ಚಾನ್ಸೇ ಇಲ್ಲ. ನೋಡಿ ಅಭ್ಯಾಸ ಆಗೋದಾಗಿದ್ರೆ ನಿರ್ಮಲ್ ನಂಗೆ ಅಭ್ಯಾಸ ಆಗ್ಬೇಕಾಗಿತ್ತು. ವಾವ್, ನಿರ್ಮಲ ಕೂಲ್ ಅಭ್ಯಾಸ ಈ ಥರ.
ಬಸ್ಕರ್ ಓಡ್ಬೇಡ. ಅವನಿಗೆ ಇನ್ನೊಂದು ಸಲ ಏ ನಂದು ತಕೊಳ್ಳೋ. ಬನ್ನಿ ಫೋಟೋ ತಗೊಂಬ. ಆಗ ಇನ್ಕಂಪ್ಲೀಟ್ ಆದ್ರೆ ಈಗ ಕಂಪ್ಲೀಟ್. ಇಲ್ಲಿ ಮಾಡೋಕೆ ಬೇರೆ ಕೆಲಸ ಇಲ್ಲ ನಮಗೆ. ಅದಕ್ಕೋ ವಿಘ್ನೇಶ್, ಹಾಯ್ ಗಾಯ್ಸ್, ನಾವಿವತ್ತು ಹೋಗ್ತಿದೀವಿ ಟ್ರಕ್ಕಿಂಗ್. ಈ ಟ್ರಕ್ಕಿಂಗ್ ಹೆಂಗಿರುತ್ತೆ ಅಂತ ತೋರಿಸ್ತೀನಿ, ಬನ್ನಿ ಬಾನಿ ಬನ್ನಿ. ಮಂಜಣ್ಣ ಮುಂದೆ ಪೂಜಾರ ಮಂಜಣ್ಣನ ಮಗ ಗುಂಜಣ್ಣ. ಕ್ಯಾಮರಾ ದೇವರ ಅಂಕಲ್. ನಮ್ಮ ಕಾಲೇಜಿಂದ ಒಂದು ಹಾಸ್ಟೆಲ್ ಇದೆ ಗೌರ್ಮೆಂಟು. ಆ ಹಾಸ್ಟೆಲ್ನ ಓನರ್ನ ಹೆಸರು ಇವರಪ್ಪನ ಹೆಸರು ಸೇಮ್ ಅದೇ ದೇವರಾಜ್ ಅರಸಿಲ್ಲ. ಇವರಪ್ಪನ ಹೆಸರು ಹೇಳಿ. ಲಿಗೋರಿ ಕರ್ವ. ಹಾಗೆ ನಮ್ಮ ಜೊತೆ ಇದ್ದಾರೆ ಮಂಜಣ್ಣನ ಮಗ ಅಣ್ಣನ ಮಗ ಮೂಡಣ್ಣ, ಗುಂಜಣ್ಣ, ದೇವರಾಜ ಮಗ ದರ್ಶನ್. ದೇವರಾಜ್ ಒಡೆಯರು. ನೋಡಿ ಗಾಯ್ಸ್, ನಾವಿದ್ ನೋಡ್ಬೇಕಂತ ಹತ್ತತ್ರ 1.5 ಗಂಟೆ ನಡ್ಕೊಂಡು ಬಂದಿದ್ದೀವಿ. ಇವರಿಗೆಲ್ಲರಿಗೂ ಆ ಒಂದು ಮೆಡಿಲ್ ಸೋಪ್ ಆಡ್ ನೆನಪಾಗ್ತಿದೆ. ನೋಡಿ ಗಾಯ್ಸ್, ಇದು ಇಲ್ಲಿ ನೋಡಿ, ಇವಳೆ ನಿಮ್ಮ ಯೂಟ್ಯೂಬರ್. ಅವಾಗ ತೆಗಿಬೇಕು. 10 ಕಷ್ಟಪಡ್ತಾ ಇದ್ದಾರೆ, ತುಂಬಾ ಕಷ್ಟಪಡ್ತಾ ಇದ್ದಾರೆ. ಗಲತ್ ಮತ್ ಸಮझो भाई. ಇವ್ರ ವಿಡಿಯೋಗಳಿಗೆ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಇಂಥದ್ದೇ ಕಷ್ಟದ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿ ನಿಮ್ಮ ತಲೆ ತಿಂತಾರೆ. ನಿಮ್ಗೂ ಉತ್ತೇಜನ ಕೊಡ್ತಾರೆ. ನಿಮ್ಮ ಯೂಟ್ಯೂಬರ್ ಸುಸ್ತಾಗಿ ಇಲ್ಲ ಗಾಯ್ಸ್, ಮೇಲೆ ನೋಡಿ ಹಿಮ ಪರ್ವತ, ಕತ್ತಲು ಏನು ಕಾಣಿಸೋದಿಲ್ಲ. ಈಗ ಕಾಣಿಸ್ತಾ ಇದೆ, ಚೆಂದಾಗ್ಲಿ. -3 ಡಿಗ್ರಿ ಇದೆ. ಫೈನಲಿ ನಾವು ಇಲ್ಲಿಗೆ ಬಂದು ತಲುಪಿದ್ದೀವಿ. ಇದಕ್ಕೋಸ್ಕರನೇ ನಾವು ಅಷ್ಟು 1.5 ಗಂಟೆ ನಡ್ಕೊಂಡು ಬಂದಿದ್ದು. ಫೋಟೋ ಎಲ್ಲ ಆಯಿತು. ಈಗ ಪುನಃ ಹೋಗೋದು ಹೇಗೆ ಅಂತ ಯೋಚನೆ ಮಾಡ್ಕೊಂಡಿದ್ದಾರೆ. -5 ಡಿಗ್ರಿ ಇದೆ. ಓ ದೇವರೇ, ಚಳಿ ಅಲ್ಲಿ ನೋಡು. ನಡ್ಕೊಂಡು ಹೋಗೋದು, ಟ್ರೆಕ್ಕಿಂಗ್, ಹತ್ತೋದು, ಹೈಕಿಂಗ್. ಚಳಿ ಕಾಯಿಸ್ಕೊಳ್ತಿದ್ದಾರೆ ನಮ್ಮ ಹುಡುಗರು. ನಾವು ತಲುಪಿದ್ವಿ ಕ್ಯಾಂಪ್ ಸೈಟ್ಗೆ ಫೈನಲಿ. ಆಯ್ತು ನನಗೇನು ದೀಮ್ ತಗಡ ದೀಮ್ ತಗಡ ಕುಳಿತಿವೆ ಹೀಗೇಕೆ, ದೀಮ್ ತಗಡ ದೀಮ್ ತಗಡ ಕುಳಿತಿವೆ ಹೀಗೇಕೆ. ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಹೇಳಿದೆ ಬರಿಗುರುತುಗಳೇ ಕಾಲೇಜಲ್ಲಿ, ಕ್ಲಾಸ್ ರೂಮಿನ ಬೆಂಚಲ್ಲಿ, ಲೀಡರ್ ಹಾಲಲ್ಲಿ ಸಾಲದೆ ಗುರು ತಂದನು ರಾಗೀಚಿದೆ ಫ್ರೆಂಡ್ಶಿಪ್ಪಿನ ನೆಪದಲ್ಲಿ. ದಮ್ದರೆ 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 ದಮ್ದ ದಮ್ದರೆ ದಮ್ದರೆ ನನ್ನ ಪ್ರೇಯಸಿ ಗಾಯ್ಸ್, ಎಷ್ಟೊಂದು ಚಳಿ ಆಗ್ತಿದೆ ಅಂದರೆ ಹೇಳ್ಕೊಳ್ಳಿಕ್ಕೂ ಆಗಿಲ್ಲ. ತುಂಬ ಕಷ್ಟ ಆಗ್ತಿದೆ. -9 -8 ಇದೆ ಅಂತೆ. ತುಂಬ ಚಳಿ. ಎಷ್ಟು ಒಳ್ಳೆ ಫ್ರೆಂಡ್ ಅಂದ್ರೆ ಅವ್ರ ಫ್ರೆಂಡಿಗೆ ಪ್ಲೇಟ್ ಕಳೆದು ಕೊಡ್ತಿದ್ದಾರೆ ನೋಡಿ. ತುಂಬ ಚಳಿ ಇದೆ ಗಾಯ್ಸ್. ಊಟ ಮಾಡಲಿಕ್ಕೆ ಹೋಗ್ತಿರೋದು, ಯಾಕಂದರೆ ಅದಾದರೂ ಸ್ವಲ್ಪ ಬಿಸಿ ಇರುತ್ತೆ ಮುಟ್ಬೋದು ಅಂತ. ಏನು ಹೇಳಿ ಬಂದ ಅಷ್ಟೇ ಗಾಯ್ಸ್, ಊಟ ಮಾಡ್ತಾ ಬರ್ತೀನಿ. ಈ ಥರ ಚಳಿ ಎಷ್ಟು
ಇಲ್ಲಿಗೆ ಮನಾಲಿಯ ಫಸ್ಟ್ ಡೇ ಬ್ಲಾಗ್ ಎಂಡ್ ಮಾಡ್ತಿದ್ದೀನಿ. ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸೆಕೆಂಡ್ ಬ್ಲಾಗ್ ಕೂಡ ಬರುತ್ತೆ.